ದೇವರ ಜನವೇ சுவாமி நாமதோக இந்த டிவோஷனுக்கு வாழ்த்து வரவேச்சினியோ இந்த டிவோஷன் ಬೇಕಾಗಿ ನೀವು ತಿರುಗಿದ ಪಗುದಿ ನ್ಯಾಯಾಧಿಪತಿಗಳ ಬೊಕ್ಕುಗೆ ಯುಜಾಧಿಕಾರ ಅದುಗೆ 16வது ಮಾತುಂದ 21வது ಮಾತು ಕೇಟ ಅಲ್ಲಿಗೆ ಒಂದು ಯುದ್ಧ ಪತ್ತಿ ನೋಡ್ನಿಯೋ ಇಲ್ಲಿಯೋಗೆ 12வது ಮಾತು ಮಾಕಿಯರ மீதியானியரும் அமலேக்கியரும் சகல கிழக்கத்திய புத்திரரும் வெட்டுக்களில் போல் திரளாய் பள்ளத்தாக்கிலே படுத்து கிடந்தார்கள். அவருடைய ஓட்டங்களுக்கும் கணக்கில்லை. கடற்கரை மணலை போல திரளாய் இருந்தது. ಇಲ್ಲಿಯೋಗೆ ಗಿದಿಯೋನ ಕಾಲದೊಗೆ ನಡೆದ ಯುದ್ಧ ಪತ್ತಿ ನೀವು ನೋಡ್ನಿಯೋ ಅಲ್ಲಿಯೋಗೆ ಮೀದಿಯಾನಿಯರು ಅಮಲೇಕಿಯರು ಕಿഴക്കத்திய ಪುತ್ರರೆಲ್ಲವೂ ಸೇದು ಯುದ್ಧಕ್ಕೆ ಬಂದಾರೆ. ಇವಕ್ಕೆ ಎತ್ತಿದ್ದಾರೆಂಬ ಕಡற்கரை ಮಣಲ್ ಮಾಕೆ ಲೆಕ್ಕ ಹಾಕೋದು ಮುಡಿಯಾದ ಒಂದು ದೊಡ್ಡ ಕೂಟ ಯುದ್ಧಕ್ಕೆ ಬಂದಿದ್ದಾರೆ ಅತ್ನೇಗಿ ಇಲ್ಲಿ ಹೇಗಿರ ಆ ಯುದ್ಧದೊಗೆ ಗಿದಿಯೋನ್ ಗೆದ್ದ ಅದನ್ನು ಬಿತ್ತ ನನಗೆ ಧ್ಯಾನ ಮಾಡೋ ಹೊಣಿ ಪ್ರಿಯಕರೇ ನೋಡ್ವಿ. ಸ್ವಾಮಿ ಆಮೇಲೆ ಸ್ಟ್ರಾಟಜಿ ಕೊಟ್ಟ ಮೊತ್ತ 300 ಆವ ಆಮ ತಿರ್ಸಿತ್ತಿತ್ತು. ಸ್ವಾಮಿ ತಿಳಾನ ಜನ ಬಂದರು ಯುದ್ಧಗ ಅವಕ್ಕೆಲ್ಲ ಗನಾಂದಿಗಿ ಏನೋ ದೇವ್ರು ಫಿಲ್ಟರ್ ಮಾಡಿ 300 ಆವಿತ್ತಿನ ಆ 300 ಆವ ಗಿದಿಯೋ ನೆನ್ಮನ ಬಟ್ಲೆ 3 ಪಾರ್ಟಾಯಿ 3 ಬಟಾಲಿಯನ್ 3 ಪಾರ್ಟಿ ಪಿರ್ಚಿ ಆಕ ಮೂರು ಗ್ರೂಪ ಪಿರ್ಚಿ ಒಬ್ಬೊಬ್ಬನ ಕೈಯೋಗಿಯು ಒಂದು ಅಲ್ಲಿ ದೇವ್ರನ್ನ ಒಬ್ಬನ ಕೈ ದೇವ್ರ ಮಾತಿಯರ ಎಕ್ಕಾಳವ ಕೊಟ್ಟ ಒಂದು ಮಡಕೆಯ ಕೊಟ್ಟ ಒಂದು ತೀವಟ್ಟಿಯ ಕೊಟ್ಟ ಆತ ನೀನು ನೋಡ್ನಿಯೋ ಅವಕ್ಕೆಲ್ಲ ಅಥವಾ ಕೊಟ್ಟು ಯುದ್ಧಗ 3 ಪಾರ್ಟ ಪಿರ್ಚಿ ಆ ಕೆಲವು ಸುತ್ತಿ ಕೇಸೊನಗ ಅಲ್ಲಿ ಏನು ಅಡ್ತು ಬಟ್ಲೆ ಆ ಮೇಯ್ನ ಏನೇನು ಬಟ್ಲೆ ಕರ್ತೊಡೆಯ ಪಟ್ಟಯಂ ಗಿದಿಯೋನುடைய ಪಟ್ಟಯಂ ಅತ್ನಿಹಿ ಸದ್ದಾಕು ಪತಿ ಆಮೇಲೆ ಒಳಕ್ಕೆ ಏನು ಎತ್ತೆ ಆ ಸ್ಟ್ರಾಟಜಿ ಏನ ಆ ಯುದ್ಧ ಮೊರ ಏನ ಅತ್ನಿ ಹೇಗೆ ಕೊಟ್ಟನ ಅದೇ ಮಗತಾ ಆಕು 3 ಗ್ರೂಪ ಪಿರಿಂಜಿ ಹೋದಾರ ಓಪನಗ ಏನ ಎಕ್ಕಾಳವ ಎತ್ತಿಂಡು ಪಾಣ ಎತ್ತಿಂಡು ಏನ ಅಲ್ಲಿಗೆ ತೀವಟಿ ಎತ್ತಿಂಡು ಹೋಗಿ ಸದ್ದಾಕಿದ್ರು ನೀವು ಆಕೆ ಫಸ್ಟು ಏನ ಎಕ್ಕಾಳ ಊದೋನಗ ಅಲ್ಲಿ ಹೊರಗಿಂಡಿ ತವಕೆಲ್ಲ ಎಚ್ಚರಿಕೆ ಆಗ್ಬಿಟ್ಟ ಆ ಪಾಳ ಇದಾಗೆ ಆ ತಿಳಾನ ಜನ ಇದರಿಗೆ ಬಂದಾರೆ ಆಕೆಲ್ಲ ರೆಸ್ಟ್ ತಿಂದಾರೆ ಆಗ ಎಕ್ಕಳ ಊದೋನಗ ಹೊರಗಿಂಡಿದ್ದವಕ್ಕೆಲ್ಲ ಎಚ್ಚರಿಕೆ ಆಗ್ಬಿಟ್ರು. ಅದು ಹೊರತದು ಪಾಣೆಯ ಒಡಪನಾಗ ಏನೋ ಹೊರಗಿಂಡಿದ್ದವಕ್ಕೆಲ್ಲ ಅಂಜಿಕೆ ಬಂದುಬಿಟ್ರು. ಎಚ್ಚರಿಕೆ ಎದ್ದವಕ ಎಕ್ಕಳ ಊದೋನಗ ಎಚ್ಚರಿಕೆ ಎದ್ದುಬಿಟ್ರು. ಈಗ ಎದ್ದವಕ್ಕೆ ಪಾಣೆಯ ಒಡಪನಾಗ ಅವಕ್ಕೆ ಅಂಜಿಕೆ ಬಂದುಬಿಟ್ಟ. ಅಂಜಿಕೆ ಬಂದು ಏನು ಹಿಡ್ತು ಬಟ್ಲೆ ಅಂಜಿಕೆ ಬಂದು ಮಾತ್ರ ಅಲ್ಲ ಅಲ್ಲಿ ಇವಾಗ ಏನು ಹಿಡ್ತು ಬಟ್ಲೆ ಅವರ ಕಿವಿಗ ಒಂದು ಸದ್ದಕ್ಕೆ ತರಿತ ಬಟ್ಲೆ ಕರ್ತೊಡೆಯ ಪಟ್ಟಯಂ ಗಿದಿಯೋನುடைய ಪಟ್ಟಯಂ ಕರ್ತೊಡೆಯ ಪಟ್ಟಯಂ ಗಿದಿಯೋನುடைய ಪಟ್ಟಯಂ ಅಂತೇಗಿ ಒಂದು ಸದ್ದ ಅವರ ಕಿವಿಗೆ ಕೇತ್ತದೆ ಅಲ್ಲಿ ಇದಕ್ಕೆಲ್ಲ ಸಿದಿರಿ ಕೂಕುರ್ಲಿಟ್ಟು ಸಿದಿರಿ ಓಡಿಬಿಡುತ್ತನೆಗಿ ನೀವು ನೋಡಿಯೋ ಅಲ್ಲಿ ಹೋಗಿ ಗಿದಿಯೋನ್ ಗೆದ್ದ ಅತ್ನೆಗಿ ಅವಕ್ಕೆ ಜಯವ ಎತ್ತಿದ್ರು ಅತ್ತಿ ನೋಡಿ ಪ್ರಿಯಕರೇ ಇಲ್ಲಿ ನೋಡ್ವಿ ಇಲ್ಲಿ ಮೊರೆ ಏನ ಎತ್ತ ಗೆದ್ದ ಅತ್ ಮಟ್ಲೆ ಆಮೇನ ಹೇಗಿಬಿಟ್ಟ ಮಟ್ಲೆ ನಾ ಹೇಗಿದಂಗೆ ನಿಂಗೆ ಹೇಗಿವಿ ನಾ ಹೇಗಿನಿಯೋ ಅದು ನಿಂಗೆ ಹೇಗಿವಿ ನಾ ಏನ ಮಾಡಿನಿಯೋ ನಿಂಗೆ ಅದನ್ನು ಮಾಡಿವಿ ಅತ್ನಿತ್ತು ಎಲ್ಲ ಒಂದೇ ಮಾಕೆ ಸದ್ದ ಎಲ್ಲ ಒಂದೇ ಸದ್ದ ಬಂದ್ರ ಕರ್ತೊಡೆಯ ಪಟ್ಟಯಂ ಗಿದಿಯೋನುடைய ಪಟ್ಟಯಂ ಅತ್ಮ ಸದ್ದ ಬಂದ್ರ ಅತ್ ಮಟ್ಲೆ ಅರ್ಥ ಏನಂತ ಮಟ್ಲೆ ಕರ್ತೊಡೆಯ ಪಟ್ಟಯಂ ಗಿದಿಯೋನುடைய ಪಟ್ಟಯಂ ಅತ್ಮ ಆ ಸದ್ದ ಬಂದ್ರ ಆ ಪಟ್ಟಯ ಅತ್ನ ಹೇಗಿದೆ ಆಕೆಲ್ಲ ಏನೋ ಓಡಿ ಹೊಟ್ರು ಅತ್ನಿ ನೋಡ್ನಿಯೋ ಸಿದಿರಿ ಓಡಿ ಹೊಟ್ರು ನೋಡ್ನಿಯೋ ಅಲ್ಲಿ ಗೆದ್ರು ಅತ್ನಿ ನೋಡ್ನಿಯೋ ದೇವ್ರನ್ನ ವಾರ್ತೆ ಪತಿ ಮಾತಾಡ್ರ ಇನ್ನು ಎತ್ತ ಗೆದ್ದ ಕರ್ತೊಡೆಯ ಪಟ್ಟಯ ಮತ್ತಿನ ದೇವ್ರನ್ನ ವಾರ್ತೆಯ ಬಲಪತಿ ಮಾತಾಡೋಣ ಆ ವಾರ್ತೆಯ ಬಲದೋಗೆ ಸತ್ತೂರ್ನ ಗೆದ್ದು ಪತಿ ಮಾತಾಡೋಣ ಕರ್ತೊಡೆಯ ಪಟ್ಟಯಂ ಎದ್ದು ಮಟ್ಲೆ ಸ್ವಾಮಿಯ ವಾರ್ತೆತ ಕರ್ತೊಡೆಯ ಪಟ್ಟಯಂ ಅತ್ನೇಗಿ ನಂಗೆ ಹೇಗೋದು ನೋಡಿ ತಮಾಕೆ ಎಬೇಸಿಯರ್ ಬುಕ್ಕದೋಗೆ 6 அதிகார ಅದರ್ಜ ಮತ್ತು ತಮಾಕಿಯರ ದೇವ ವಸನಮಾಗಿಯೇ ஆவியின் பட்டயத்தையும் எடுத்துக்கொள்ளுங்கள் நேகி தேவ வசனமாகிய ஆவியின் பட்டயத்தையும் எடுத்துக்கொள்ளுங்கள் நேகி ದೇವ್ರನ ವಸನಾಮದು ಆವಿನ ಪಟ್ಟಯವಾಡದೆ ಅತ್ನೇಗಿ ಪೌಲು ಎಬೇಸ್ ಸಭೆಗೆ ಬರವನಗ ಅತ್ನ ಹೇಳೋದು ನಂಗೆ ನೋಡಿ ಪ್ರಿಯಕರೇ ಈ ಪಟ್ಟಯ ஏன்னா வசனத்தை பட்டையா வசனத்தை ஆவிக்குரிய பட்டையா நீரா ಈ ವಸನ ಸತ್ತೂರ ಸಿದಳಿಸಿರ ಈ ವಸನ ಸತ್ತೂರ ಜೋಲಿ ಇಲ್ಲದ ಮಾಡ್ರ ಈ ವಸನ ಏನ ಪಿಸಾಸಿಯ ಜೋಲಿಲ್ಲವ ನಿರ್ಮೂಲ ಮಾಡ್ರ ಈ ವಾರ್ತೆ ಹೊತ್ತು ಬಲ ನಡೆದೆ ಅವತ್ತು ನನಗೆ ಬದುಕಬೇಕಾದ ಬಲ ಅಂತ ಬಂದು ನೋಡಿ ನೀವು ಈ ವಾರ್ತೆಗೋಸು ಒಂದು ಬಲ ಆಡದೆ ಆ ಬಲ ನನಗೆ ಬೇಕು ಆ ಬಲದೋಗತ್ತ ಕರ್ತೊಡೆಯ ಪಟ್ಟಯಂ ಗಿದಿಯೋನುடைய ಪಟ್ಟಯಂ ಆ ಪಟ್ಟಯತ್ತ ವಸನ ಆ ವಸನದೊತ್ತು ಒಂದು ಬಲ ಆಡದೆ ಆ ವಸನ ಬೀತುತ್ತ ಇದರಿಯ ಪಿಸಾಸ ನನಗೆ ಮೇರ್ಕೊಳ್ಳಲು ಮುಡದಲ್ಲ ಪ್ರಿಯಕರೇ ನೋಡ್ವಿ ಅಲ್ಲಿ 1000 ಕಣಕಾನ ಜನ ಅಲ್ಲಿ ಉರಿಗಿಂಡಿದ್ದಾರೆ ನೋಡಿ ನೀವು ಯುದ್ಧ ಬಂದ್ಬಿಟ್ಟು ನೋಡಿ ನೀವು 1000 ಕಣಕಾನ ಪ್ರಚನೆ 1000 ಕಣಕಾನ ಥೀಮೆಗೋ ಆಮೇಲೆ ಸೂழ்ந்து ನೋಡೋದು ನೋಡಿ ನೀವು ಅತಮಾಕೆ ಒಂದು ವೇಳೆ ನಿಂಗೆ ಬದುಕು ಸೇತಿ ಅತಮಾಕೆ ಏನು ಲೆಕ್ಕ ಹಾಕೋದು ಮುಡಿಯಾದ ಪ್ರಚನೆ ನಡಾಕು ಅಲ್ಲೇ ಸ್ವಾಮಿಯ ವಸನವ ಯೂಸ್ ಮಾಡಿ ನೋಡ್ವಿ ದೇವ್ರನ್ನ ಪಟ್ಟಯವ ನಿಂಗೆ ಯೂಸ್ ಮಾಡಿ ನೋಡ್ವಿ ದೇವ್ರನ್ನ ವಸನವ ದೇವ್ರನ್ನ ವಾರ್ತೆಯ ನಿಂಗೆ ಯೂಸ್ ಮಾಡಿ ನೋಡ್ವಿ ಪಿಸಾಸಿಯ ಜೋಲಿಗೋ ಬುದ್ಧವರ ಪ್ರಿಯಕರೇ ನೋಡ್ವಿ
ಇತಮಾಕೆ ದೇವ್ರನ್ನ ವಸನ ಹೇಗಿತ್ತ ಆಗ ಗೆದ್ದರು ಅತ್ ನೋಡಿಯೋ ದೇವ್ರನ್ನ ವಸನ வெளிப்படுவது ಇತಮಾಕೆ ಯೇಸು ಸ್ವಾಮಿ ತನ್ನ ಊழிಯದಾಗೆ ಮತ್ತೆಯು ನಾಲ್ಕುದಾಗೆ ಮೊದಲ ತುರುಕು ಪಿಸಾಸ ನೋಡಿ ಹೇಗೋನಾಗ ಮೊದಲ ತುರುಕು ಮಾತಾಡೋಣ ಮೊದಲ ಮಾತು ಪಿಸಾಸ್ಕೊಂಡು ಮಾತಾಡೋನಾಗ ಏನಂಬಟ್ಲೆ மனுஷன் அப்பத்தினாலே மாத்திரமல்ல தேவனுடைய வாயிலிருந்து புறப்படுகிற ஒவ்வொரு வார்த்தையினாலும் பிழைப்பான் என்று எழுதியிருக்கிறதே அத்னேகி பிசாசிகா முதல் திருக்கு சுவாமி யோகனாகவே வசன பற்றி மாத்தாடினா மனுஷன் அப்பத்தினால் மாத்திரமல்ல தேவனுடைய வாயிலிருந்து புறப்படுகிற ஒவ்வொரு வார்த்தையினாலும் பிழைப்பான் அத்னேகி ஏன்னா தேவரன வார்த்தையோக ஏ மனுஷனும் பிழைச்சினா ಅತ್ನೀರ ಅಲ್ಲಿ பிழைப்படದೆ பிழைப்பான் ಆ ವಾರ್ತೆ ಬಂದು ಆ ವಾರ್ತೆ பிழைப்பான் ಮಟ್ಲೆ ಅದೊಂದು ಬದುಕು ತಂದರ ಅತ್ನೀನ பிழைப்பான் ಅಂತ ಮಟ್ಲೆ ಅದು ತೆಗೆದು ಅದು ಬದುಕು ತಂದರ ಅದು ಬದುಕಿಸಿ ಬೀತರ பிழைப்பான் ಅಂತ ಮಟ್ಲೆ ಬದುಕಿಸಿ ಬೀತರ ಅದೋಗಿ ಜೀವನ ಅಡದೆ ಅತ್ತೆ ಮುಂದಿನ ಸ್ವಾಮಿ ಇಲ್ಲಿ ಹೇಳೋದು ನೋಡಿ ನೀವು ವಸನವ ನಂಗೆ ಯೂಸ್ ಮಾಡೋದು ಅದನ್ನು ಪಿಸಾಸು ಹೊರಡೋದು ಆ ವಸನದೋಗೆ ವಿಶೇಷವಾದ ಒಂದು ಬಲ ಅಡದೆ ಪಡೆಯೋದಕ್ಕರೆ ಆ ವಸನವ ಪಿಸಾಸಿ ಹೊರಡೋನಾಗ ಅವನ ಸತುರ್ನ ಸದಿ ತಿಟ್ಟಗೋ ಅವನ ತಂದರಗೋ ಅವನ ಯುದ್ಧಗೋ ನಿರ್ಮೂಲ ಹಾಯ್ಬಿಟ್ರ ಒಂದಿಲ್ಲದೆ ಹಾಯ್ಬಿಟ್ರ ಅತ್ತೆ ಮುಂದನ ನಂಗೆ ನೋಡಿ ಪ್ರಯೋಗಕ್ರೆ வாயிலிருந்து புறப்படுகிற ஒவ்வொரு வார்த்தையினாலும் பிழைப்பான் அதோக நாங்கள் ಬದುಕಿಸಿಬಿಪ ಮಾತುತ್ತಾ ಸ್ವಾಮಿಯ ಮಾತು ಅದೋಗೆ பிழைப்ப ಅಡದೆ ಅತ್ನೆಗಿ ಸ್ವಾಮಿಲಿ ಹೇಗೋದು ನೋಡಿಯೋ ಇತಮಾಕೆ ಯೋಸುವಾಗ ಹೇಗೋನಾಗ ದೇವರು ಒಂದು ಜೋಲಿ ಹೇಗೆ ಅವನ ಎನ್ಕರೇಜ್ ಮಾಡೋದನ್ನು ನೋಡಿಯೋ ಇತಮಾಕೆ ಯೋಸುವಾಗ ನೋಡಿ ಸ್ವಾಮಿ ಒಂದು ಮಾತು ಏಯಿತು ಏನಾಯ್ತು ಮಟ್ಲೆ ಮೋಸೆ ಸತ್ತುಟ್ಟ ಮೋಸೆಗೆ ಅಡ್ತು ದೇವರು ಇವನ ಕುರ್ಚಿನ ದೇವರು ಯೋಸುವನ ಕುರ್ಚಿ ಮೋಸೆಯ ಸ್ಥಾನದೋಗೆ ಅವನು ನಿಲ್ಲಿಸಿ ಯುದ್ಧಕ್ಕೆ ಕೇಳೋದನ್ನ ನಂಗೆ ನೋಡಿಯೋ ಯುದ್ಧ ಕೇಳೋದು ನೋಡಿ ಅವನ ಯುದ್ಧ ಬೇರೆ ಅಲ್ಲ ಯುದ್ಧ ಮಾಡುವ ಮನುಷ್ಯ ಅಲ್ಲ ಅಲ್ಲಿ ಸ್ವಾಮಿ ಅವನ ಯುದ್ಧ ಕೇಯಿತು ಅಂತ ನೋಡಿಯೋ ದೇವ್ರು ಕೇಳಿಸಿತ್ತು ನೋಡಿಯೋ ಯಾಕಂತ ಮಟ್ಲೆ ಕಾಣಾನ ಸುಂದರ್ಸಬೇಕಾಡದೆ ಅಲ್ಲಿ ರಾಜ್ಯ ಗೆಲ್ಲಬೇಕಾಡದೆ ಅಲ್ಲಿ ರಾಕ್ಷಸರಿಗೋವ ಗೆಲ್ಲಬೇಕಾಡದೆ ಅತಮಾಕೆ ದೇವರು ಅವನ ಕೇಸಿತು ಅತ ನೋಡಿಯೋ ಕೇಳಿಸೋನಿಗೆ ಒಂದೇ ಒಂದು ಜೋಲಿಗೆ ಕೇಸಿನ ಒಂದೇ ಒಂದು ಆಲೋಚನೆ ತಮಗ ಒಂದೇ ಒಂದು ಆಲೋಚನೆ ನೀ ಹೋಗು ನೀವು ಯುದ್ಧ ಮಾಡಿ ಅರಿಯ ಅಮ್ಮ ಬಂದು ಆಸರೆ ಕೂಡಾಡೋದಕ್ಕೆ ಬದುಕಿದ ಮನುಷ್ಯ ಈ ಯುದ್ಧ ಕೇಸಿನ ಆమె ಹೇಗಿದೆ ಒಂದೇ ಒಂದು ಆಲೋಚನೆ ಅಂತ ಏನಂತ ಮಟ್ಲೆ ಯೋಸುವ ಬುಕ್ದೋಗೆ ಒಂದಾಧಿಕಾರ ಇಜಾ ಮತ್ತು ಮಕೀರ என் தாசனாகிய மோசே உனக்கு கற்பித்த நியாய பிரமாணத்தின் படியெல்லாம் செய்ய கவனமாயிருக்க மாத்திரம் மிகவும் பலன் கொண்டு திடமனதாயிரு நீ போகும் இடமெல்லாம் புத்திமானாய் நடந்து கொள்ளும்படி அவளை விட்டு வலதுபுறம் இடதுபுறம் விலகாதிருப்பாயாக ಅತ್ನೆಗಿ ಸ್ವಾಮಿ ಒಂದೇ ಒಂದು ಆಲೋಚನೆ ಇತ್ತ ಯೋಸುವಾಗ ಹೇಯ್ತು ಪ್ರಿಯಕರೇ ಏನಂತ ಮಟ್ಲೆ ವಸನವ ಕೈಕೊಳ್ಳು ಅತ್ತೀನ ಏನ್ಬಿಟ್ಲೆ ಅಲ್ಲಿ ದೇವ್ರು ಹೇಯಿತು ಅದನ್ನು ಕೈಕೊಂಡಳೋ ಅತ್ನಿಗೆ ಮೋಸನ ಹೀನ ಗಮನವಾಗಿ ಬೀತು ಅದನ್ನು ಕೈಕೊಂಡಳೋ ಅತ್ನಿಗೆ ಅಲ್ಲಿ ಕೈಕೊಳ್ಳೋದು ಮಾತ್ರ ಅಲ್ಲ ಆಗ ಸ್ವಾಮಿ ಮಾಡ್ಬಿಟ್ಲೆ ವಸನಗ ನಿನ್ನ ಒಪ್ಪಿಸಿಕೊಡು ನೀನ ಬಲಂಕೊಂಡು ದಿಡಮನದಾ ಇருந்து நீ போகும் இடமெல்லாம் புத்திமானாய் நடந்து கொள்ளும்படிக்கு அதை விட்டு இடதுபுறம் விலகாதிருப்பாயாக நீ ಒಪ್ಪಿಸಿಕೊಡು ಅತ್ನೀನ ಒಂದು ಪಕ್ಕ ವಸನವ ಕೈಕೊಳ್ಳು ನೀನ ಇನ್ನೊಂದು ಪಕ್ಕ ಆ ವಸನಗ ಒಪ್ಪಿಸಿಕೊಡು ಅತ್ನೀನ ಇನ್ನೊಂದು ಪಕ್ಕ ದೇವ್ರೇನ ಬಟ್ಲೆ ಆಗ ನೀ ಬುದ್ಧಿಮಾನಾಯ್ ನೀನು ನಡೆದರೆ ಅದು ಮಾತ್ರ ಅಲ್ಲ ಎದುರ್ತು ನಿಬ್ಬುದುಗ ಒಬ್ಬನದು ಮುಡಿಯಾ ಅತ್ನೇಗಿ ನಿನಗೆ ಮುಂದಾಡು ಒಬ್ಬನು ನೀವು ಉಸಿರೊಳಗೆ ಬನಗೆಟ್ಟವು ಒಬ್ಬನು ನಿನಗೆ ಮುಂದಾಡು ನಿಬ್ಬುದು ಮುಡಿಯಾ ಅತ್ನೇಗಿ ಸ್ವಾಮಿ ನಮ್ಗೆ ಒಂದೇ ಒಂದು ಆಲೋಚನೆ ಇತ್ತು ಏನಂತ ಮಟ್ಲೆ ನ್ಯಾಯ ಪ್ರಮಾಣವ ದೇವ್ರನ್ನ ವಾರ್ತೆಯ ದೇವ್ರನ್ನ ವಸನವ ನೀ ಕೈಕೊಂಡುಳೋ ಅದನ್ನು ಆ ವಸನಗ ನೀನು ಒಪ್ಪಿಸಿಕೊಡು ಆಗ ನೀ ಬುದ್ಧಿಮಾನಾಗಿ ನಡೆದರೆ ಆಗ ಏನು ನಡೆದ ಮಟ್ಲೆ ನೀ ಬುದ್ಧಿಮಾನ ನಡೆದರೆ ಆಗ ನಿನಗೆ ಎದುರಾಗಿ ದಾವ್ರು ನಿಬ್ಬುದು ಮುಡಿಯಾ ಅತ್ನೇಗಿ ಸ್ವಾಮಿ ಹೇಗೋದು ನೋಡಿ ಪ್ರಿಯಕ್ರೆ ಸ್ವಾಮಿ ಸತ್ರು ಮುಂದಾಡು ನಿಬ್ಬುದುಗ ಒಂದು ಬಲ ಅಡೈತು ಬಟ್ಲೆ ಅದು ಸ್ವಾಮಿಯ ವಸನದ ಬಲತ ಆ ವಸನತ್ತ ನನಗೆ ಬಲ ಅದು ಗೊತ್ತಾ ನಂಗೆ ಎದುರಿಗೋವ ಸತ್ರುಗೋವ ಎದುರ್ತಿ ನಿಬ್ಬುದು ಮುಡ್ದರ ಆತ ನೋಡಿ ಪ್ರಿಯಕರೇ ಇದು ಆವಿಯ ಬಲ ಇದು ಆವಿಯ ವಾರ್ತೆ ಆವಿನ ವಸನವಾಗಿ ಅಡದೆ ಆವಿನ ಪಟ್ಟಯವಾಗಿ ಅಡದೆ ಇದು ಒಂದು ಆವಿ ಕುರಿಯ ಬಲವಾಗಿ ನನಗೆ ಅಡದೆ ಅತ್ತ ಬಂದು ನೋಡ್ವಿ ಅದು ಮಾತ್ರ ಅಲ್ಲ ಯೇಸು ಸ್ವಾಮಿಯ ಊಳಿದಾಗಿಯೂ ದೇವರು ವಾರ್ತೆಯ ಎರಡು ವಿದ್ಯೆಗೂ ಯೂಸ್ ಮಾಡಿತು ಒಂದು ಮತ್ತೆ 4 ಒಂದೊಂದು 10 ಗಂಟ ವಸನವ ಹೇಗೆ ಪಿಸಾಸ ಮೇರ್ಕೊಂಡ ಆತನಿಗೆ ಅರ್ಧಂದಿಯೋ ವಸನವ ತನ್ನ ಬೇಗ ಮಾತಾಡಿತೀಯ ಸ್ವಾಮಿ ವಸನವ ಹೇಗೆ ತನ್ನ ಇರುದಿಗೆ ಅಟ್ಟ ಆ ವಸನವ ಬೇಗ ಹೇಯಿತು ಇದಮಾಕ ದೇವರ ಮಾತೀರ அவர் கல்லாதவராயிருந்தும் வேத எழுத்துக்களை அறிந்திருக்கிறார் அத்து நோண்ணியோ அவர் சத்தியத்தினாலும் கிருபையினாலும் சத்தியத்தினாலும் நிறைந்தவராய் அத்து நோண்ணியோ ஆக தேவர் கல்லாதவனாய் இதில் சேர்த்தி வேத எழுத்துக்களை அறிந்திருக்கிறார் ನೀರಾ ಆಗ ಸ್ವಾಮಿ ಓಸು ವಸನ ಅಟ್ಟುತ್ತು ಕಲ್ಲದ ಮೈದಲ್ಲಿ ಸೇತಿ ವಸನ ತನಗೋಸು ಅಟ್ಟುತ್ತು ಆಗ ದೇವ್ರನ್ನ ಬೇಂಡ ತನ್ನ ಹೃದಯಂದ ವಾರ್ತೆ ಬಂದನೇ ಅಟ್ಟ ಆಗ ವಾರ್ತೆಯ ಮಾತಾಡಿ
ಮಾತಾಡಿತು ಆತ ನೋಡಿಯೋ ಒಂದು ಪಕ್ಕ ಸ್ವಾಮಿ ವಾರ್ತೆಯ ಮಾತಾಡಿತು, ಇನ್ನೊಂದು ಪಕ್ಕ ಮತ್ತೆ ಬುಕ್ಕದೊಳಗೆ 26:54 சுவாமினா இவ்விதமாய் சம்பவிக்க வேண்டும் என்கிற வேத வாக்கியங்கள் எப்படி நிறைவேறும் என்றார். இவ்விதமாய் சம்பவிக்க வேண்டும் என்கிற வேத வாக்கியங்கள் எப்படி நிறைவேறும் என்றார். ಸ್ವಾಮಿ ಏನೇನು ಪಟ್ಲೆ ತನ್ನ ಸಾವುಗ ಒಪ್ಪಿಸಿಕೊಡೋ ಪತಿ ಮಾತಾಡೋಣ. ಈ ದೇವ್ರನ ವಸನ ಏನ ಬದುಕು ನೆರವೇರಬೇಕಾಡದೆ ಆತನಿಗೆ ಸ್ವಾಮಿ ಆ ವಸನಗ ತನ್ನ ಒಪ್ಪಿಸಿಕೊಟ್ಟ ಆತ ನೋಡಿ. ತನ್ನ ಸಾವು ಪತಿ ಸ್ವಾಮಿ ಮಾತಾಡೋಣ. ತನ್ನ ಸಾವು ಪತಿ தன் சாவு தன் ஒப்பிச்சுட்டு ஓப்பன் பற்றி மாத்தான்னா இவ்விதமாய் சம்பவிக்க வேண்டும் என்கிற வேத வாக்கியங்கள் எப்படி நிறைவேறும், வேத வாக்கியங்கள் எப்படி நிறைவேறும். ಆಗ ವಾಕ್ಯ ನೆರವೇರೋದು ಆತ ಬೇಕಾಯ್ ಯೇಸ್ವಾಮಿ ತನ್ನ ಒಪ್ಪಿಸಿಕೊಟ್ಟ ಆತ ನೋಡಿಯೋ. ಆ ವಾರ್ತೆಯ ಯೇಸ್ವಾಮಿ ಗುರು ಮಾತಾಡಿದ ಮಾತಾರಲ್ಲ, ಆ ವಾರ್ತೆಗ ಆ ವೇದ ವಾಕ್ಯಗ ಆ ವಸನಗ ಯೇಸ್ವಾಮಿ ತನ್ನವೇ ಒಪ್ಪಿಸಿಕೊಟ್ಟ ನೋಡಿಯೋ. ಸಭೆ ದೇವ್ರ ನಮಕ್ಕ ವಾರ್ತೆಯ ಮಾತಾಡೋದು ಒಂದು ಪಕ್ಕ, ಇನ್ನೊಂದು ಪಕ್ಕ ಸಭೆ ದೇವ್ರ ನಮಕ್ಕ ವಾರ್ತೆಗ ತಂಗ ಬದುಕ ಒಪ್ಪಿಸಿಕೊಡಬೇಕಾಡದೆ. ಯೇಸ್ವಾಮಿ ಎತ್ತೆ ಒಪ್ಪಿಸಿಕೊಟ್ಟವು ಅದೇ ಮಾಕೆ ನಂಗವು ಸ್ವಾಮಿಯ ವಸನಗ ಒಪ್ಪಿಸಿಕೊಟ್ಟು ಬದುಕಬೇಕಾಡದೆ. ಅದುತ್ತಾ ಆವಿನ ಪಟ್ಟೆಯ ಅದುತ್ತಾ ಒಂದು ವಿಶ್ವಾಸಿಗ ಬಲವಾಡದೆ ಅದನ್ನು ಬೀಚುತ್ತಾ ನಿನ್ನ ಸಾವಿರ ಕಡೆಗೂ ಸತ್ತುರ ಬಂದಲಿಯು ಪಿಸಾಸಿ ಹೋರಾಟ ಬಂದಲಿಯು ಮೇರ್ಕೊಳ್ಳೋದು ದೇವತೆ ಆಯುಧ ಅದನ್ನು ನೋಡಿಯೋ. ನಂಗೆ ವಾರ್ತೆಗೆ ಒಪ್ಪಿಸಿಕೊಡುವೋ, ಆ ವಾರ್ತೆಯ ಮಾತಾಡುವೋ ಇದಮಾಕೆ ಅವತ್ತು ನಂಗೆ ಬಲವಾಡದೆ ಕರ್ತುಳಿಯ ಪಟಯಿತ ನಂಗೆ ಬಲ ಅದನ್ನು ಬಿತ್ತ ಎಲ್ಲ ತೀಮೆಯ ಸಂಘರ್ಷ ಮುಡಿದ್ರ ಸತ್ತುರ ಜೋಲಿ ಸಂಘರ್ಷ ಮುಡಿದ್ರ ಕರ್ತುಳಿಯ ಪಟಯಿತ ಸ್ವಾಮಿಯ ವಸನತ ನಂಗೆ ಬಲ ನೋಡಿ ಪ್ರಿಯಕರೇ. ಈ ಮಾತು ಬೇಕಾದ್ರೆ ನನ್ರಿಯಾಗಿ ನಂಗೆ ಅರ್ಕ ಮಾಡುವೋ ಇತಮಾಕೆ ಸ್ವಾಮಿಯ ಮಾತೆ ಬೀತುತ್ತಾ ಗಿದಿಯೋನ್ ಗೆದ್ದ ಅತ ನೋಡಿಯೋ. ಆಮೇಲೆ ಇತ ಗೆದ್ದ ಮಟ್ಲೆ ಮೀದಿಯಾನ ಯುದ್ಧ ಬಂದರು ಬಪ್ಪನಗ ವಾರ್ತೆಯ ಬೀತುತ್ತ ಕರ್ತುಳಿಯ ಪಟ್ಟೆಯಂ ಗಿದಿಯ ನೋಡಿ ಪಟ್ಟೆಯಂ ದೈತ ಆ ವಸನದ ಬಲದೋಗತ್ತ ಆಮ ಗೆದ್ದ ಅತ ನೋಡಿಯೋ. ನಂಗಗೂ ಅವತ್ತು ಜಯವ ತಂದ್ರ ಆ ವಸನ ಜಯ ತಂದ್ರೆ ಪ್ರಿಯಕರೇ. ಅತಪ್ಪನಿಗೆ ಸ್ವಾಮಿಯ ವಾರ್ತೆಗ ನಂಗೆ ಬೇಗ ಮಾತಾಡುವೋ, ಆ ವಾರ್ತೆಗೆ ಒಪ್ಪಿಸಿಕೊಟ್ಟು ನಂಗೆ ಅರಕ ಮಾಡು ಪ್ರಿಯಕರೇ. ದೇವ್ರೇ ಯೇಸು ಸ್ವಾಮಿ ನಾಮದ ನನ್ರಿ ಸ್ವಾಮಿ ಸ್ತೋತ್ರನಿಯಪ್ಪ. ಗಿದಿಯೋನ ಬದುಕು ಕುರಿತು ನೋಡಿಯೋ ಸ್ವಾಮಿ. ಗಿದಿಯೋನ ಬದುಕುದೋಗೆ ಮೀದಿಯಾನಿಯರಿಗೋ ಅಮಲೇಕಿಯರಿಗೋ ಕಿഴക്കத்திയ ಪುತ್ರರಿಗೋ ಯುದ್ಧಗ ಬಪ್ಪನಗ ದೇವ್ರೆ ಆ ಯುದ್ಧದೋಗೆ ಅವಕ್ಕೆ ಎದುರು ಸ್ವಾಮಿ ಕರ್ತುಳಿಯ ಪಟ್ಟೆಯಂ ಗಿದಿಯೋನುடைய ಪಟ್ಟೆಯಂ ದೇಗಿ ಅವಕ್ಕೆ ಮೇರ್ಕೊಂಡಿರುತ್ತ ನೋಡಿ ಸ್ವಾಮಿ. ಆ ದೇವ್ರೆ ಹೆಂಗ ಮೇರ್ಕೊಳ್ಳೋದು ದಾರಿ ದೇವ್ರೆ ಹೆಂಗ ಬಲ ಇರುತ್ತ ಮಟ್ಲೆ ನಿನ್ನ ವಸನತ ಬಲ ಸ್ವಾಮಿ. ನಿನ್ನ ವಸನತ ಹೆಂಗ ಜಯವ ತಂದ್ರ ಸಾವಿರ ಕಣಕಾನ ಯುದ್ಧ ಬಂದಲಿಯು ಎದುರಿಯೋ ಧೈರ್ಯದಲ್ಲಿಯೂ ಪಿಸಾಸಿ ಯುದ್ಧ ಬಂದಲಿಯು ದೇವರ ತೀಮೆಗೆ ಬಂದಲಿಯು ಅದೆಲ್ಲ ಮೆರ್ಕುಲೋ ಬಲ ವಸನ ತಾಡ ಸ್ವಾಮಿ. ಅಂದು ನೀ ಎತ್ತೆ ವಸನ ಬೀಚುತ್ತಾ ಪಿಸಾಸ ಮೊದಲು ತಿರುಕು ಅವನು ಕೂಡ ಮಾತಾಡೋನಾಗ ದೇವರೇ வாயிலிருந்து புறப்படுகிற ஒவ்வொரு வார்த்தையினாலும் பிழைப்பான நித்தியோ சுவாமி. தேவரே தேவ வசனமாகிய தேவரே தேவரே ஆவியின் பட்டயத்தை எடுத்துக்கொள்ளும் நித்தியோ சுவாமி. எங்க வசನಾಮ ಪಟ್ಟಯ ಎತ್ತಿ ಗೆದ್ದು ಬದುಕುವುದು ಗೊತ್ತಾಸ ಮಾಡೋದರ ಕಮಾಡ್ನೆ. ಏ ಸ್ವಾಮಿ ಎತ್ತೆ ತನ್ನ ಬೇಯೋಗೆ ವಸನವ ಮಾತಾಡಿತ್ತು. ಏ ಸ್ವಾಮಿ ಎತ್ತೆ ಆ ವಸನಕ್ಕೆ ಒಪ್ಪಿಸಿಕೊಟ್ಟವೋ ಅದೇ ಮಾಕಿ ಹೆಂಗವು ವಸನವ ಮಾತಾಡಿ ಹೆಂಗವು ಆ ವಸನ ಒಪ್ಪಿಸಿಕೊಟ್ಟು ಈಗ ಜಯ ತುಂಬಿ ಬದುಕೋದಾಗ ಒತ್ತಾಸ ಮಾಡೋದರ ಕಮಾಡ್ನೆ. ಆಶೀರ್ವದಿಸುವುದಾಗಿ ನನ್ರಿ ಎಂದು ಏ ಸ್ವಾಮಿ ನಾಮೂಲ್ಯವಾಗಿ ಯಾರಕ್ಕೆ ಕೇಳ್ತೀನಿ ದೇವರೇ. ಆಮೇನ್ ಆಮೇನ್. ಸ್ವಾಮಿನಿಗೆ ವರಿಸಲಿ ಪ್ರಿಯವಾದಕರೇ.